Hello students, it is a continuation of the previous session. So again in this session we will solve problem on business income. So question number 5, following is the profit and loss account of Mr. Sachin, compute his gross total income. ಸೊ ಇದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಟು ಪ್ರೀವಿಯಸ್ ಸೆಷನಲ್ಲಿ ಇದ್ದಂಥ ಪ್ರಾಬ್ಲಮ್ಸೇ. ಸೊ ಹಾಗಾಗಿ ಇದನ್ನು ನಾನು ಬೇಗ ಸ್ಪೀಡಾಗಿ ಹೈಲೈಟ್ ಮಾಡ್ತಾ ಹೋಗ್ತಾನೆ. ಸೊ ಮೊದಲಿಗೆ ಡಿಸಲೌಡ್ ಎಕ್ಸ್ಪೆಂಡಿಚರ್ ಯಾವುದಿದೆ ಅಂತ ನೋಡೋಣ. ಸ್ಯಾಲರಿ ಆ್ಯಂಡ್ ವೇಜಸ್, ರೆಂಟ್, ಅಡ್ವರ್ಟೈಸ್ಮೆಂಟ್ ಅದೆಲ್ಲ ಕೂಡ ಅಲೌಡ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಡಿಸಲೌಡ್, ಡಿಪ್ರಿಷಿಯೇಷನ್, ಬ್ಯಾಡ್ ಡೆಟ್ಸ್ ಇದೆಲ್ಲ ಅಲೌಡ್. ಲೋಕಲ್ ಟ್ಯಾಕ್ಸ್ ಆನ್ ಲೆಟ್ ಔಟ್ ಪ್ರಾಪರ್ಟಿ ಡಿಸಲೌಡ್, ಸೇಲ್ಸ್ ಟ್ಯಾಕ್ಸ್ ಅಲೌಡ್, ಇನ್ಕಮ್ ಟ್ಯಾಕ್ಸ್ ಡಿಸಲೌಡ್, ವೆಲ್ತ್ ಟ್ಯಾಕ್ಸ್ ಡಿಸಲೌಡ್, ಎಡಿಷನಲ್ ಟು ಆಫೀಸ್ ಬಿಲ್ಡಿಂಗ್ ಡಿಸಲೌಡ್, ಡೊನೇಷನ್ ಡಿಸಲೌಡ್. ಎಷ್ಟು ಕಮ್ಮಿ 5 ಐಟಮ್ ಏನೋ ಡಿಸಲೌಡ್ ಇದೆ. ಡಿಸಲೌಡ್ ಯಾವುದೆಲ್ಲ ಇತ್ತು ಇದೆಲ್ಲ ಆ್ಯಡ್ ಮಾಡಲಿಕ್ಕೆ. ಕ್ರೆಡಿಟ್ ಸೈಡ್ ಗ್ರಾಸ್ ಪ್ರಾಫಿಟ್ ಓಕೆ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು. ಬ್ಯಾಡ್ ಡೆಟ್ಸ್ ರಿಕವರ್ಡ್ ನಾಟ್ ಅಲೌಡ್ ಅರ್ಲಿಯರ್ ಮೈನಸ್ ಮಾಡಲಿಕ್ಕೆ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೈನಸ್ ಮಾಡಲಿಕ್ಕೆ. ಇಂಟ್ರೆಸ್ಟ್ ಆನ್ ಎಫ್ ಡಿ ಇದೆಲ್ಲ ಬೇರೆ ಹೆಡ್ಗೆ ಸಂಬಂಧಪಟ್ಟಂಥ ಇನ್ಕಮ್ ಮೈನಸ್. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಮೈನಸ್. ವಿನ್ನಿಂಗ್ ಫ್ರಮ್ ಲಾಟ್ರಿ ಮೈನಸ್. ಫಾಲೋವಿಂಗ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್. ಸ್ಯಾಲರಿ ಇನ್ಕ್ಲೂಡ್ 6,000 ಟು ಮಿಸ್ಟರ್ ಸಚಿನ್. ಅಂದರೆ ಇವನು SSC 6,000 ಡ್ರಾ ಮಾಡಿಬಿಟ್ಟಿದ್ದಾನೆ ಸ್ಯಾಲರಿಯಿಂದ. ಹಾಗಾಗಿ 6,000 ಅವನು ಪರ್ಸ್ನಲ್ಗೆ ಯೂಸ್ ಮಾಡಿರ್ತಾನೆ. 6,000 ಡಿಸಲೌಡ್. ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ 3,000 ಸ್ಪೆಂಟ್ ಆನ್ ನ್ಯೂನ್ ಸೈನ್ ಬೋರ್ಡ್ ಡಿಸಲೌಡ್. ಡಿಪ್ರಿಷಿಯೇಷನ್ ಆ್ಯಕ್ಚುಲಿ ಅವೈಲೇಬಲ್ 4,000, ಬಟ್ ಕ್ವಶನ್ ಪೇಪರಲ್ಲಿ ಡಿಪ್ರಿಷಿಯೇಷನ್ 6,000 ಇದೆ ಅಂದರೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಸೊ 2,000 ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದಾರೆ. ಸೊ 2,000 ಎಕ್ಸೆಸ್ ಡಿಪ್ರಿಷಿಯೇಷನನ್ನು ಡಿಸಲೌ ಮಾಡಬೇಕು. ಆಮೇಲೆ ಸೇಲ್ಸ್ ಟ್ಯಾಕ್ಸ್ 10,000 ಫಾರ್ ದ ಪ್ರೀವಿಯಸ್ ಇಯರ್ ಆರ್ ಪೇಯ್ಡ್ ಇನ್ ದಿಸ್ ಪ್ರೀವಿಯಸ್ ಇಯರ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೋವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. 10,000 ಸೇಲ್ಸ್ ಟ್ಯಾಕ್ಸ್ ಪೇ ಮಾಡಿದ್ದಾರೆ, ಅದನ್ನು P&L ಅಕೌಂಟಲ್ಲಿ ತೋರಿಸಿಲ್ಲ ಅಂತೆ. ಹಾಗಾಗಿ ಅದನ್ನು ನಾವು ಪ್ರಾಫಿಟಿಂದ ಮೈನಸ್ ಮಾಡಲೇಬೇಕು. ಆ್ಯಕ್ಚುಯಲ್ ಅಮೌಂಟ್ ಆಫ್ ಬ್ಯಾಡ್ ಡೆಟ್ಸ್ 7,000, ಬಟ್ ಕ್ವಶನ್ ಇಲ್ಲಿ ಎಷ್ಟಿತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 8,000 ಇದೆ. ಸೊ 8,000 ಬ್ಯಾಡ್ ಡೆಟ್ಸ್ ಆಲ್ರೆಡಿ ಮೈನಸ್ ಮಾಡಿದ್ದಾರೆ. ನಿಜವಾಗ್ಲೂ ಮೈನಸ್ ಆಗಬೇಕಾಗಿದ್ದು 7,000, 1,000 ಜಾಸ್ತಿ ಮೈನಸ್ ಆಗಿದೆ. 1,000 ಆ್ಯಡ್ ಮಾಡಬೇಕು. ಆಮೇಲೆ ದ ಓಪನಿಂಗ್ ಸ್ಟಾಕ್ 50,000 ವಿಚ್ ವಾಸ್ ಅಂಡರ್ ವ್ಯಾಲ್ಯೂಡ್ ಬೈ 20%. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇದ್ದರೆ ಮೈನಸ್ ಮಾಡಲಿಕ್ಕೆ 50,000 ಇಂಟು 20/80 ಅಂತ. ಇದು 2014 ಬಂದಂಥ ಕ್ವಶನ್. ಸೊಲ್ಯೂಷನ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಸಚಿನ್ ಫಾರ್ ದ ಅಸೆಸ್ಮೆಂಟ್ ಇಯರ್. ಸೊ ಮೊದಲಿಗೆ ಹೇಗೂ ಗೊತ್ತಿದೆ ನೆಟ್ ಪ್ರಾಫಿಟನ್ನು ತೊಗೋಬೇಕು 1,32,000. ಆ್ಯಡ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಆರ್ ಡಿಸಲೌಡ್ ಎಕ್ಸ್ಪೆನ್ಸ್. ಸ್ಯಾಲರಿ ಟು ಸಚಿನ್ 6,000 ತೊಗೊಂಡಿದ್ದಲ್ಲ ಅದು. ದೆನ್ ಅಡ್ವರ್ಟೈಸ್ಮೆಂಟ್ ಆನ್ ನ್ಯೂನ್ ಸೈನ್ ಬೋರ್ಡ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಎಕ್ಸೆಸ್ ಡಿಪ್ರಿಷಿಯೇಷನ್ 2,000. ಹೇಗೆ 2,000 ಬಂತು? 6,000 ಮೈನಸ್ 4,000. ಹಾಗೆ ಎಕ್ಸೆಸ್ ಬ್ಯಾಡ್ ಡೆಟ್ಸ್ 8,000 ಮೈನಸ್ 7,000 1,000. ಲೋಕಲ್ ಟ್ಯಾಕ್ಸ್ ಆನ್ ಲೆಟ್ ಔಟ್ ಪ್ರಾಪರ್ಟಿ, ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಎಡಿಷನ್ ಟು ಆಫೀಸ್ ಬಿಲ್ಡಿಂಗ್, ಡೊನೇಷನ್ಸ್. ಸೊ ಅದೆಲ್ಲವನ್ನು ಫಸ್ಟ್ ಕಾಲಮಲ್ಲಿ ಬರೆದು ಟೋಟಲ್ ಮಾಡಿ ಔಟ್ರ್ ಕಾಲಮ್ ಬರೆದು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಿ, ಅಲ್ಲಿಂದ ಲೆಸ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಆ್ಯಂಡ್ ಇನ್ಕಮ್ ಟು ಬಿ ಟ್ರೀಟೆಡ್ ಸಪರೇಟ್ಲಿ. ಬ್ಯಾಡ್ ಡೆಟ್ಸ್ ರಿಕವರ್ಡ್, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆಲ್ಲ ಕ್ರೆಡಿಟ್ ಸೈಡ್ ಇತ್ತು ನೋಡಿ ಅದು. ಇಂಟ್ರೆಸ್ಟ್ ಆನ್ ಎಫ್ ಡಿ, ಡಿವಿಡೆಂಡ್, ವಿನಿಂಗ್ ಫ್ರಮ್ ಲಾಟ್ರಿ ಇದಿಷ್ಟು ಆದ ನಂತರ ಅಡ್ಜಸ್ಟ್ಮೆಂಟಲ್ಲಿ ಇದ್ದಂಥ ಐಟಮ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ 50,000 ಇಂಟು 20/80 ಮತ್ತು ಇನ್ನೊಂದು ಸೇಲ್ಸ್ ಟ್ಯಾಕ್ಸ್ ಪೇಯ್ಡ್. ಸೊ ಇದೆಲ್ಲವನ್ನು ಔಟ್ರ್ ಕಾಲಮ್ 75,500 ಬರ್ಕೊಂಡು ಮೇಲಿಂದ ಮೈನಸ್ ಮಾಡಿ 2,33,000 ಸೊ ಅಲ್ಲಿಗೆ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಗುತ್ತೆ 1,57,500. ಸೊ ನೆಕ್ಸ್ಟ್ ಗ್ರಾಸ್ ಟೋಟಲ್ ಇನ್ಕಮನ್ನು ಮಾಡಬೇಕಾಗುತ್ತೆ. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಇನ್ಕಮ್ ಫ್ರಮ್ ಸ್ಯಾಲರಿ ಯಾವತ್ತೂ ಇಲ್ಲಾಗಿ ಇರುತ್ತೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ರೆಂಟ್ ರಿಸೀವ್ ಕೊಟ್ಟಿದ್ದಾರೆ ಎಷ್ಟು 24,000. ಅಲ್ಲಿಂದ ಮುನ್ಸಿಪಲ್ ಟ್ಯಾಕ್ಸ್ ಮೈನಸ್ ಮಾಡಬೇಕು. ಆ್ಯನ್ಯುವಲ್ ವ್ಯಾಲ್ಯೂ ಸಿಗುತ್ತೆ. ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%. ಆ 14,000 ಮೇಲೆ 30% ಮಾಡಿ. ಆನಂತರ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಇದ್ದರೆ ತೊಗೋಬೇಕು. ಈ ಸಮಲ ಕೊಟ್ಟಿಲ್ಲ. ಸೊ ಹಾಗಾಗಿ 14,000 ಮೈನಸ್ 4,200 ಯು ವಿಲ್ ಗೆಟ್ 9,800. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಲ್ರೆಡಿ ನಾವು ಇಲ್ಲಿ ಕಂಪ್ಯೂಟ್ ಮಾಡಿರ್ತೀವಿ, ಅದನ್ನೇ ಬರ್ಕೊಳ್ಳುವಂಥದ್ದು. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ಯಾವುದೂ ಇಲ್ಲ ನೀಲ್. ಅದರ್ ಸೋರ್ಸಲ್ಲಿ ಒಂದಷ್ಟು ಐಟಮ್ ಇದೆ. ಯಾವುದರ ಇಂಟ್ರೆಸ್ಟ್ ಆನ್ ಎಫ್ ಡಿ ಉಂಟು 8,000 ಮತ್ತು ಡಿವಿಡೆಂಡ್ ಎಕ್ಸೆಂಟ್ ಲಾಟ್ರಿ ನೆಟ್ಟಲ್ಲಿ ಕೊಟ್ಟಿದ್ದಾರೆ, ಗ್ರಾಸಿಗೆ ಕನ್ವರ್ಟ್ ಮಾಡ್ಕೋಬೇಕು 14,000 ಇಂಟು 100/70 ಅಂತ. ಸೊ ಅಲ್ಲಿಗೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ 1,95,300. ನೆಕ್ಸ್ಟ್ ಕ್ವಶನ್, ಫಾಲೋವಿಂಗ್ ಈಸ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಸುಭಾಷ್ ಫಾರ್ ದ ಇಯರ್ ಎಂಡಿಂಗ್. ಮೊದಲಿಗೆ ಎಕ್ಸ್ಪೆಂಡಿಚರ್ ನೋಡೋಣ. ಎಸ್ಟಾಬ್ಲಿಷ್ಮೆಂಟ್ ಅಲೌಡ್, ರೆಂಟ್ ರೇಟ್ ಅಲೌಡ್, ಜನರಲ್ ಚಾರ್ಜ್ ಅಲೌಡ್, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಅಂತ ಕೊಟ್ಟಿದ್ದಾರೆ. ಹೌಸ್ ಹೋಲ್ಡ್ ಅಂದರೆ ಅವ್ರ ಮನೆ ಸಂಬಂಧಪಟ್ಟಂಥ ಎಕ್ಸ್ಪೆಂಡಿಚರ್ಸ್. ಸೊ ಅದು ಡಿಸಲೌಡ್. ಕಮಿಷನ್ ಅಲೌಡ್, ಡಿಸ್ಕೌಂಟ್ ಅಲೌಡ್, ಪ್ರೊವಿಷನ್ ಎಲ್ಲ ಪ್ರೊವಿಷನ್ ಡಿಸಲೌಡ್.
ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಲಾ ಚಾರ್ಜಸ್ ಇದೆಲ್ಲ ಕೂಡ ಅಲೌಡ್. ಅಡ್ವರ್ಟೈಸ್ಮೆಂಟ್ ಅಲೌಡ್, ಲೋಕಲ್ ಟ್ಯಾಕ್ಸ್ ಆನ್ ಹೌಸ್ ಪ್ರಾಪರ್ಟಿ ಡಿಸಲೌಡ್, ಸೇಲ್ಸ್ ಟ್ಯಾಕ್ಸ್ ಪೇಯ್ಡ್ ಅಲೌಡ್, ರಿಪೇರ್ ಆ್ಯಂಡ್ ರಿನಿವಲ್ಸ್ ನಾಟ್ ಫಾರ್ ಬಿಸ್ನೆಸ್ ಪ್ರೆಮೈಸ್ ಅಂತ ಕೊಟ್ಟಿದ್ದಾನೆ, ಹಾಗಾದರೆ ಡಿಸಲೌಡ್. ಲಾಸ್ ಆನ್ ಸೇಲ್ ಆಫ್ ಮೋಟರ್ ಕಾರ್ ಯೂಸ್ಡ್ ಫಾರ್ ಪ್ರೈವೇಟ್ ಪರ್ಪಸ್, ಸೊ ಡಿಸಲೌಡ್. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ಲೈಫ್ ಇನ್ಶೂರೆನ್ಸ್ ಅನ್ನೋದು ಅವನ ಪರ್ಸನಲ್ ಅದು, ಸೊ ಡಿಸಲೌಡ್. ವೆಲ್ತ್ ಟ್ಯಾಕ್ಸ್ ಡಿಸಲೌಡ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಡಿಸಲೌಡ್. ಆಡಿಟ್ ಫೀಸ್ ಅಲೌಡ್, ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅದು. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್, ಸೊ ಬ್ಯಾಂಕ್ ಲೋನ್ ಯಾವ ಪರ್ಪಸ್ಗೆ ತೊಗೊಂಡಿದೆ ಅಂತ ಅಡ್ಜಸ್ಟ್ಮೆಂಟ್ ನೋಡಬೇಕು, ಏನು ಕೊಡೋದಿದ್ರೆ ಅಲೌಡ್. ಪ್ರೊವಿಷನ್ ಫಾರ್ ಡಿಪ್ರಿಷಿಯೇಷನ್ ನಿಮ್ಗೆ ಗೊತ್ತಿದೆ, ಎಲ್ಲ ಪ್ರೊವಿಷನ್ ಡಿಸಲೌಡ್. ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಡಿಸಲೌಡ್. ನೆಟ್ ಪ್ರಾಫಿಟ್ ಇದನ್ನೇ ಫಸ್ಟಿಗೆ ತೊಗೋಬೇಕು. ಸೊ ಕ್ರೆಡಿಟ್ ಸೈಡ್ ನೋಡೋಣ. ಗ್ರಾಸ್ ಪ್ರಾಫಿಟ್ ಅನ್ನೋದು ಬಿಸ್ನೆಸ್ ರಿಲೇಟೆಡ್. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ ಅದು ಅದರ್ ಸೋರ್ಸು, ಹಾಗಾಗಿ ಡಿಸಲೌಡ್ ಅಲ್ಲ ಸಾರಿ ಮೈನಸ್ ಮಾಡಲಿಕ್ಕೆ, ಇನ್ಕಮ್ ಟು ಬಿ ಟ್ರೀಟೆಡ್ ಸಪರೇಟ್ಲಿ ಅಂತ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದನ್ನು ಕೂಡ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು, ಇದನ್ನು ಮೈನಸ್ ಮಾಡಬೇಕು. ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್ ಶಾರ್ಟ್ ಟರ್ಮ್ ಇದೆ, ಸೊ ಇದು ಕ್ಯಾಪಿಟಲ್ ಗೇನಿಗೆ ಸಂಬಂಧಪಟ್ಟಿದ್ದು, ಮೈನಸ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ ನೋಡೋಣ. ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸ್ ಡ್ಯೂರಿಂಗ್ ದ ಇಯರ್ ಅಮೌಂಟೆಡ್ ₹550. ಸೊ ಕ್ವಶನಲ್ಲಿ ಬ್ಯಾಡ್ ಡೆಟ್ಸ್ ಅಂತ ಇದೆಯಾ ನೋಡೋಣ. ಮೊದಲಿಗೆ ಕ್ವಶನಲ್ಲಿ ಬ್ಯಾಡ್ ಡೆಟ್ಸ್ ಇಲ್ಲ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇತ್ತು. ನಾವು ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಪೂರ್ತಿ ಅಮೌಂಟನ್ನು ಡಿಸಲೋ ಮಾಡಿರ್ತೀವಿ, ಹಾಗಾಗಿ ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸ್ ಏನು ಕೊಟ್ಟಿದ್ದಾನೆ ಇದನ್ನು ಮೈನಸ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಅಮೌಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಚುಲಿ ಪೇಡ್ ಡ್ಯೂರಿಂಗ್ ದ ಇಯರ್ 4200 ಅಂತೆ. ಆ್ಯಕ್ಚುಲಾಗಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿರುವಂಥದ್ದು 4200, ಬಟ್ ನಾವು ಪೂರ್ತಿ ಅಮೌಂಟನ್ನು ಅಲ್ಲಿ ಡಿಸಲೋ ಮಾಡಿರ್ತೀವಿ. ನೆಕ್ಸ್ಟ್ ಡಿಪ್ರಿಷಿಯೇಷನ್ ಅಲೋವೇಬಲ್ ಈಸ್ 1700. ಸೊ ಡಿಪ್ರಿಷಿಯೇಷನ್ ಅಲೋವೇಬಲ್ 1700 ಅಂತೆ. ಅಲ್ಲಿ ಪ್ರೊವಿಷನ್ ಫಾರ್ ಡಿಪ್ರಿಷಿಯೇಷನ್ ನಾವು ಡಿಸಲೋ ಮಾಡಿದರೆ ಈ 1700 ಮೈನಸ್ ಮಾಡಬೇಕು. ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ 550 ಸ್ಪೆಂಟ್ ಆನ್ ಸ್ಪೆಷಲ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಟು ಓಪನ್ ಎ ನ್ಯೂ ಶಾಪ್ ಇನ್ ದ ಮಾರ್ಕೆಟ್. ಸೊ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ, ಡಿಸಲೋ ಮಾಡಬೇಕಾಗುತ್ತೆ. ಲಾ ಚಾರ್ಜಸ್ ಆರ್ ಇನ್ ಕನೆಕ್ಷನ್ ವಿತ್ ಪ್ರೊಟೆಕ್ಷನ್ ಆಫ್ ಎ ಟ್ರೇಡ್ ಮಾರ್ಕ್, ಓಕೆ ಅಲೌಡ್ ಅದು. ಮಿಸ್ಟರ್ ಸುಭಾಷ್ ಕ್ಯಾರೀಸ್ ಆನ್ ಹಿಸ್ ಬಿಸ್ನೆಸ್ ಫ್ರಮ್ ರೆಂಟೆಡ್ ಪ್ರೆಮೈಸಸ್, ಹಾಫ್ ಆಫ್ ವಿಚ್ ಇಸ್ ಯೂಸ್ಡ್ ಫಾರ್ ಹಿಸ್ ರೆಸಿಡೆನ್ಸ್. ಏನು ಅವನ ಇದು ಆಫೀಸ್ ಬಿಲ್ಡಿಂಗ್ ಇದೆಯಲ್ಲ ಅದು ಬಾಡಿಗೆಗೆ ತೊಗೊಂಡಿದ್ದಾನಂತೆ, ಬಟ್ ಅದರಲ್ಲಿ ಅರ್ಧ ಇವನು ಸ್ವಂತ ವಾಸಕ್ಕೆ ಯೂಸ್ ಮಾಡ್ತಾ ಇದ್ದಾನೆ. ಹಾಗಾಗಿ ಏನು ರೆಂಟ್ ಕಟ್ಟಿರ್ತಾನೆ ಅದು 50% ಮಾತ್ರ ಬಿಸ್ನೆಸ್ ರಿಲೇಟೆಡ್, ಸೊ ಇನ್ನೊಂದು 50% ಡಿಸಲೌಡ್. ರೆಂಟ್ ರೇಟ್ ಆ್ಯಂಡ್ ಟ್ಯಾಕ್ಸ್ ಇನ್ಕ್ಲೂಡ್ 2400 ಪೇಡ್ ಆಸ್ ಎ ರೆಂಟ್ ಆಫ್ ಪ್ರಿಮೈಸಸ್ ಡ್ಯೂರಿಂಗ್ ದ ಇಯರ್. ಓಕೆ 2400 ಇದೆಲ್ಲ, ಇದರ 50% ತೊಗೋಬೇಕು. ಬ್ಯಾಂಕ್ ಲೋನ್ ಇಸ್ ಟೇಕನ್ ಫಾರ್ ಬಿಸ್ನೆಸ್ ಪರ್ಪಸ್, ಓಕೆ ಹಾಗಾದ್ರೆ ಅದು ಅಲೌಡ್. ಕಂಪ್ಯೂಟ್ ಇಸ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಅಸೆಸ್ಮೆಂಟ್ ಇಯರ್ 1920. ಸೊ ಸೊಲ್ಯೂಷನ್ ನೋಡೋಣ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಮೊದಲಿಗೆ ಬಿಸ್ನೆಸ್ ಇನ್ಕಮ್ ಮಾಡ್ಕೋಬೇಕು. ಸೊ ಹೇಗೂ ಗೊತ್ತಿದೆ, ನೆಟ್ ಪ್ರಾಫಿಟನ್ನು ಫಸ್ಟ್ ತೊಗೋತೀರಾ 86,450. ಆ್ಯಡ್ ಎಲ್ಲ ಡಿಸಲೌಡ್ ಎಕ್ಸ್ಪೆನ್ಸ್, ಸೊ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಡೆಬಿಟೆಡ್ ಆ್ಯಂಡ್ ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಟು ಪಿ&ಎಲ್ ಅಕೌಂಟ್ ಅಂತ ಕೊಟ್ಟಿದ್ದಾರಲ್ಲ ಅದು, ಅಥವಾ ನೀವು ಡೈರೆಕ್ಟಾಗಿ ಡಿಸಲೌಡ್ ಎಕ್ಸ್ಪೆಂಡಿಚರ್ ಅಂತ ತೊಗೋಬೋದು. ನೋಡಿ, ರೆಂಟ್ ಆಫ್ ರೆಸಿಡೆನ್ಸ್ 2400 ಇತ್ತು, ಅದರದ್ದು ಹಾಫ್ ಪ್ರೈವೇಟಿಗೆ ಯೂಸ್ ಮಾಡಿದರೆ ಹಾಫನ್ನು ತೊಗೋಬೇಕು. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಪೂರ್ತಿ ಡಿಸಲೌಡ್. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಪೂರ್ತಿ ಡಿಸಲೌಡ್. ಲೋಕಲ್ ಟ್ಯಾಕ್ಸ್ ಅನ್ನು ಅದು ಯಾವುದು ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಡಿಸಲೌಡ್. ರಿಪೇರ್ ಆ್ಯಂಡ್ ರಿನಿವೇಬಲ್ ಅದು ಆಫೀಸ್ ಪ್ರಿಮೈಸಸ್ ಅಲ್ಲ ಅಂತೆ, ಸೊ ಡಿಸಲೌಡ್. ಲಾಸ್ ಆನ್ ಸೇಲ್ ಆಫ್ ಮೋಟರ್ ಕಾರ್, ಲೈಫ್ ಇನ್ಶೂರೆನ್ಸ್ ಇದೆಲ್ಲ ಡಿಸಲೌಡೆ. ವೆಲ್ತ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬೋತ್ ಪ್ರೊವಿಷನ್ ಡಿಸಲೌಡ್. ಫಸ್ಟ್ ಕಾಲಮಲ್ಲಿ ಬರೆದಿದ್ದನ್ನು ಟೋಟಲ್ ಮಾಡಿ ಔಟ್ ಕಾಲಮ್ ಬರ್ಕೊಳ್ಳಿ. ಆಮೇಲೆ ಲೆಸ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಆ್ಯಂಡ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್. ಸೊ ಅಷ್ಟೆಲ್ಲ ಬರೋದಕ್ಕಿಂತ ನೀವು ಡೈರೆಕ್ಟಾಗಿ ಇನ್ಕಮ್ ಟು ಬಿ ಟ್ರೀಟೆಡ್ ಸಪ್ರೇಟ್ಲಿ ಅಂತ ಬರ್ಕೊಬಿಡಿ ಸಾಕು. ಸೊ ಯಾವುದೆಲ್ಲ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್, ಬ್ಯಾಡ್ ಡೆಟ್ಸ್, ಆನಂತರ ಡಿಪ್ರಿಷಿಯೇಷನ್. ಬ್ಯಾಡ್ ಡೆಟ್ ಮತ್ತು ಡಿಪ್ರಿಷಿಯೇಷನ್ ಇದೆರಡು ಕೂಡ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಆ್ಯಕ್ಚುಯಲ್ ಬ್ಯಾಡ್ ಡೆಟ್ ಮತ್ತು ಆ್ಯಕ್ಚುಯಲ್ ಡಿಪ್ರಿಷಿಯೇಷನ್, ಅದು ಇದಿಷ್ಟು ಮೈನಸ್ ಮಾಡಿದಾಗ ನಿಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಹೇಗೂ ಗೊತ್ತುಂಟು, ಇನ್ಕಮ್ ಫ್ರಮ್ ಸ್ಯಾಲರಿ ನೀಲಾಗಿರುತ್ತೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ರೆಂಟ್ ರಿಸೀವ್ಡ್ ಕೊಟ್ಟಿದ್ದಾನೆ 6000, ಅಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ 360 ಮೈನಸ್ ಮಾಡಿ, ಆಗ ನಿಮಗೆ ಆ್ಯನ್ಯುವಲ್ ವ್ಯಾಲ್ಯೂ ಸಿಗುತ್ತೆ. ಆ್ಯನ್ಯುವಲ್ ವ್ಯಾಲ್ಯೂಯಿಂದ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೈನಸ್ ಮಾಡಿ, ಸೊ ಅಲ್ಲಿಗೆ ಆನ್ಸರ್ ಸಿಗುತ್ತೆ ಹೌಸ್ ಪ್ರಾಪರ್ಟಿ 3948. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಇಲ್ಲಿ 1,33,990. ನೆಟ್ ಕ್ಯಾಪಿಟಲ್ ಗೇನಲ್ಲಿ ಆಲ್ರೆಡಿ ಒಂದುಂಟು, ಯಾವುದು ಸೇಲ್ ಆಫ್ ಸೆಕ್ಯೂರಿಟೀಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಅವರೇ ಕೊಟ್ಟಿದ್ದಾರೆ 5000. ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ
ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ ಇದೆ 5400. ಬೇರೆ ಯಾವ್ದಾರು ಇದೆಯಾ ನೋಡಿ ಅದರ್ ಸೋರ್ಸಲ್ಲಿ ಕ್ರೆಡಿಟ್ ಸೈಡಲ್ಲಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅದೊಂದೇ ಅಷ್ಟೇ. ಸೊ ಅಲ್ಲಿ ಟೋಟಲ್ ಮಾಡಿದಾಗ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ. ಥ್ಯಾಂಕ್ ಯು.